ಇಲ್ಲ ಗರೀಬ್ ಇದ್ದೀವಿ ನಾವು ಪರೂರಿಗೆ ಹೋಗ್ಲಕ್ಕಾಗಲ್ಲ. ಎಲ್ಲ ದವಾಖಾನೆ ಇಲ್ಲಿಂದ ಹೋಗಿದ್ಮೇಲೆ ನಾವು ಎಲ್ಲಿಗೆ ಹೋಗ್ಬೇಕ್ರಿ? ಮೂಲಭೂತ ಸೌಕರ್ಯ ಅಂತ ತಾವು ನಿರ್ಮಾಣ ಮಾಡ್ತೀರಿ. ಮೂಲಭೂತ ಸೌಕರ್ಯನೇ ಕಿತ್ಕೊಂಡು ಹೋದ್ಮೇಲೆ ಸುತ್ತಮುತ್ತ ಹಳ್ಳಿನ ಜನರು ಏನು ಮಾಡಬೇಕು? 35 ಹಳ್ಳಿ ಅವ, ಎಕಡೆ ಹೋಗ್ಬೇಕ್ರಿ ಬಡವ್ರ ಜನ ಹೇಳ್ರಿ? ಸರ್ಕಾರಕ್ಕೆ ದುಡ್ಡಿನ ಕೊರತೆ ಆದ್ರೂ ನಾವು ಭಿಕ್ಷೆ ಬೇಡ ಆದ್ರೂ ಇಲ್ಲಿ ನಡೆಸ್ತೀವಿ. ಮತ್ತೆ ನಾವು ಬದುಕೋದೇ ಹಂಗ, ತೋರ್ಸೋದೇ ಹಂಗ, ಇಲ್ಲಿ ಇರೋದೇ ಹಂಗ. ದವಾಖಾನೆ ನಮಗೆ ಬೇಕೇ ಬೇಕು. ನಮ್ಮ ದವಾಖಾನೆ ಇರ್ಬೇಕು ನಮ್ಮ ಊರಾಗ. ಸಮುದಾಯ ಆರೋಗ್ಯ ಕೇಂದ್ರವನ್ನು ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನಾಗಿ ಕೆಳದರ್ಜೆಗೆ ಇಳಿಸುವಂಥ ಸರ್ಕಾರದ ಆದೇಶವನ್ನು ಖಂಡಿಸಿ ಗಡಿಕೇಶ್ವರ ಗ್ರಾಮದ ನಿವಾಸಿಗಳು ನಿನ್ನೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು. ಆ ಹಿನ್ನೆಲೆಯಲ್ಲಿ ನಾವು ಗಡಿಕೇಶ್ವರ ಹಾಗೂ ಬುತ್ತೂರು ಗ್ರಾಮಕ್ಕೆ ಭೇಟಿ ನೀಡಿದ್ದೀವಿ. ಈ ವಿಚಾರ ಕುರಿತು ಗ್ರಾಮಸ್ಥರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಈ ನಮ್ಮ ಸಮುದಾಯ ಆರೋಗ್ಯ ಕೇಂದ್ರ ಗಡಿಕೇಶ್ವರನ ಡಿಗ್ರೇಡ್ ಮಾಡ್ತಾ ಇದ್ದಾರೆ. ಡಿಗ್ರೇಡ್ ಮಾಡೋದ್ರಿಂದ ಇಲ್ಲಿ ಸುತ್ತ 20 ಹಳ್ಳಿ ಜನರಿಗೆ ಭಾಳ ಅನಾನುಕೂಲ ಆಗ್ತಾಯಿದೆ. ಸುಮಾರು 30,000 ಜನರಿಗೆ ಸುತ್ತಮುತ್ತ 20 ಹಳ್ಳಿಯಲ್ಲಿ ಅದಾರ. ಅದಕ್ಕೆ ಕೇಸಿಂದ ಸರ್ಕಾರ ಆಗಲಿ ಇಲ್ಲಿನ ಸ್ಥಳೀಯ ಶಾಸಕರಲ್ಲಿ ಯಾರೂ ಇದಕ್ಕೆ ಡಿಗ್ರೇಡ್ ಮಾಡಿಬಿಡಬಾರ್ದು. ಇದಕ್ಕೆ ಕಾರಣ ಏನು ಹೇಳ್ತಾ ಇದ್ದಾರೆ ಅಂದರೆ ಡೆಲಿವರಿ ಆಗ್ತಾಯಿಲ್ಲ, ಕಡಿಮೆ ಆಗ್ತಾ. ಡೆಲಿವರಿ ಒಂದೇ ಕಾರಣ ಅಲ್ಲ ಆರೋಗ್ಯಕ್ಕೆ. ಬೇಕಂತ ವಯೋವೃದ್ಧರು ಇರ್ತಾರೆ, ಅವ್ರಿಗೆ BP ಇರ್ತದೆ, ಶುಗರ್ ಇರ್ತದೆ, ಮತ್ತು ಯಾವುದಾರು ಆಕ್ಸಿಡೆಂಟ್ ಪೇಷೆಂಟ್ಗಳು ಇರ್ತವೆ. ಇಂಥವೆಲ್ಲ ಅನ್ಕರೆ ಇಲ್ಲಿಂದ ಡಿಗ್ರೇಡ್ ಮಾಡಿದ್ರಪ್ಪ ಅಂತಂದ್ರೆ ಭಾಳ ಅನುಕೂಲ ತಪ್ತಾ ಇದೆ ಇಲ್ಲಿನ ಜನರಿಗೆ. ರೀ ನಾವು ಡಾಕ್ಟ್ರುಗಳು ಪಗಾರ ನಿಮಗೆ ಕೊಡ್ಲಕ್ಕೆ ಆಗಲ್ದು, ಸರ್ಕಾರಲ್ಲಿ ಆಗಲಿಲ್ಲ ಅಂದ್ರೆ ಭೀ ನಾವು ಸದ್ದುಗೂ ನಾವು 400 ಕೂಲಿ ಮಾಡ್ತೀವಿ. ಅದರ 100 ಕೊಟ್ಟು ಕೂಲಿ ಕೊಟ್ಟು ಅವ್ರಿಗೆ ಡಾಕ್ಟ್ರುಗಳಿಗೆ ಉಳಿಸೋತೀವಿ. ನಮಗೆ ಡಾಕ್ಟ್ರು ಬೇಕು, ನಮ್ಮಲ್ಲಿ ದವಾಖಾನೆ ಬಿಡೋದಿಲ್ಲ. ಎಲ್ಲಿಗಾದ್ರೂ ಭೀ ಹೋರಾಟವೇ ನಮ್ಮದು ಆದ. ನಾವು ಏನು ಅದ ನಿಮಗೆ ಕೊಡ್ಲಕ್ಕ ಸರ್ಕಾರ ನಿಮಗೆ ಕೊಡ್ಲಕ್ಕಾಗಲಿಲ್ಲ ಅಂದ್ರೆ ನಾವು ಕೊಡ್ತೀವಿ. ಹಾಂ, ಚಂದಾಪಟ್ಟಿ ಮಾಡಿ ಕೊಡ್ತೀವಿ. ಹಾಕ್ರಿ ನಮ್ಮ ಊರವ್ರ ನಾವು ಕುಳ್ಳಾರ ರೆಡಿ ಇದ್ದೀವಿ. ಹೋರಾಟ ಭೀ ಮಾಡೀವಿ, ಬೀರಾಳಿಗಟ್ಟಿ ಮಾಡೀವಿ, ಇಲ್ಲಿ ಭೀ ಮಾಡ್ತೀವಿ ನಾವು. ಎಲ್ಲಿ ಅದನ್ನು ಬಿಡೋದಿಲ್ಲ. ದವಾಖಾನೆ ನಮಗೆ ಬೇಕೇ ಬೇಕು. ಈ ಬಡ್ರಾರ ಎಲ್ಲರೂ ಇದ್ದವ್ರು ಶ್ರೀಮಂತರು ಹಾರ ಗುಲ್ಬರ್ದಾಗ ಹಾರ ತೋರಿಸೋತಾರೆ. ನಾವೇನು ಮಾಡೋದೇನು 400 ಮಾಡ್ತೀವಿ ಕೂಲಿ, ಅದ್ರನ್ನ 100 ಕುಡ್ತೀವಿ. 100 ಕುಡ್ದ ಮೇಲೆ ಹೆಂಡ್ತಿ ಮಕ್ಕಳಿಗೆ ಏನು ತೋರಿಸ್ಬೇಕು ನಾವು? ಅದ್ರಾಗ ಅವ್ರು ಗುಲ್ಬರ್ಗ ಹೋಗಿ ನಮಗೆ ದವಾಖಾನೆ ಬೇಕು ನೋಡ್ರಿ. ಸರ್ಕಾರ ಕೊಡಲಿಲ್ಲ ಅಂದ್ರೆ ನಾವು ಕೊಟ್ಟು ಉಳಿಸೋತೀವಿ. ನಮ್ಮಲ್ಲಿ ಆ ಧೈರ್ಯ ಉಳಿಸೋತೀವಿ. ಆಯ್ತು. ಇಲ್ಲಿ ಮಕ್ಕಳ ಆಪ್ರೇಷನ್ ಕ್ಯಾಂಪ್ ಇತ್ತು ಗುರುವಾರ. ನಾನು ಆಪ್ರೇಷನ್ ಮಾಡಿಸ್ಕೊಂಡಿದ್ದೇನೆ. ಈ ಥರ ನಮಗೆ ಸಮೀಪದಲ್ಲಿ ಆಸ್ಪತ್ರೆ ಇದ್ದರೆ ನಮಗೆ ಅನುಕೂಲ ಜಾಸ್ತಿ ಆಗುತ್ತೆ. ಯಾವುದೇ ರೀತಿಯಾಗಲಿ ತೊಂದರೆ ಬಂದಲ್ಲಿ ಡಾಕ್ಟರ್ಸ್ ಇರ್ತಾರೆ, ನರ್ಸ್ ಇರ್ತಾರೆ, ನಮಗೆ ಎಲ್ಲ ತರಹದ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಇಲ್ಲಿ ಸಮೀಪದಲ್ಲಿ ಮಾಡುವಾಗ ನಮಗೆ ಆರೋಗ್ಯ ಜಾಸ್ತಿ ಕೆಡ್ತಾ ಇಲ್ಲ. ಯಾಕಂದರೆ ಡೆಲಿವರಿ ಇರ್ತದೆ, ಎಮರ್ಜೆನ್ಸಿ ಇರ್ತದೆ. ಕೆಲವೊಂದು ಸಲ ರಾತ್ರಿ ಟೈಮಲ್ಲಿ ಬರ್ತೀವಿ. ಬೇರೆ ಊರಿಗೆ ಸುಲೇಪೇಟು, ಚಿಂಚೋಳಿ ಮತ್ತು ಚಂದಾಪುರ, ಸೇಡಂ ಅಥವಾ ಕಾಳಗಿ, ಗುಲ್ಬರ್ಗ ಇಂಥದ್ದಲ್ಲಿ ಹೋಗೋಕ್ಕೆ ಕೆಲವೊಂದು ಸಲ ನಮಗೆ ಹತ್ತಿರ ಪರಿಸ್ಥಿತಿ ಅನುಕೂಲ ಆಗಿರಲ್ಲ. ಆದ್ದರಿಂದ ನಮಗೆ ಈ ಆಸ್ಪತ್ರೆ ಬೇಕೇ ಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳುತ್ತೇನೆ. ಇಲ್ಲ ಗರೀಬ್ ಇದ್ದೀವಿ ನಾವು ಪರೂರಿಗೆ ಹೋಗ್ಲಕ್ಕಾಗಲ್ಲ. ಡಾಕ್ಟ್ರು ಬೇಕಿಲ್ಲಿ, ನಮ್ಮ ದವಾಖಾನೆ ಇರ್ಬೇಕು ನಮ್ಮ ಊರಾಗ. ಇದ್ರಾಗ ಏನು ಮಾಡಬೇಡ್ರಿ ನೀವು ದಖಲು. ನಮ್ಮೂರು ದವಾಖಾನೆ ನಮ್ಗೆ ಬೇಕೇ. ಎಲ್ಲಿ ತಾನ ಆದ್ರೆ ನಾವು ಬಂದ್ ಕಾಸಿ ಸೈನ್ ಮಾಡ್ತೇವೆ. ನಾವು ಇದೇ ಭಾಷಣ ಮಾಡ್ತೀವಿ. ಇಲ್ಲ ದವಾಖಾನೆ ನಿಮಗೆ ಏನೇನು ಟ್ರೀಟ್ಮೆಂಟ್ ಕೊಡ್ತಾರೆ ಇಲ್ಲಿ? ಎಲ್ಲ ನಮ್ಗೆ ಎಲ್ಲರೂ ಕೊಡ್ತಾರೆ. ಎಲ್ಲ ನಾವು ಸಂಪೂರ್ಣ ಇದ್ದೀವಿ. ಇಷ್ಟು ದಿನ ಹ್ಯಾಂಗಿದ್ದಿಲ್ಲ ಹಂಗೆ ಇರ್ತೀವಿ ಮುಂದೆ ನಾವು. ಈಗ ಇಲ್ಲಿ 200 ರೂಪಾಯಿ ಕೂಲಿ ಮಾಡ್ಕೇಸಿ ಉಣ್ತೀವ್ರಿ ನಾವು. 200 ರೂಪಾಯಿ ಕೂಲಿ ಮಾಡಿ 1000 ರೂಪಾಯಿ ಹಾಕ್ಲಾಕ್ ಬರ್ತದ್ರಿ ನಮಗೆ ಹೋಗ್ಕೇಸಿ ಮುಂದಕ್ಕೂ. ಈಗ ಹೆಂಗಾದ ಇನ್ನ 2 ಡಾಕ್ಟ್ರು ಎಲ್ಲ ಸಿಜರಿಂಗ್ ಎಲ್ಲ ಆಗ್ಬೇಕ್ರಿ ನಮ್ಮಲ್ಲಿ. ಈ ದವಾಖಾನೆ ತೆಳಗ 35 ಹಳ್ಳಿ ಯಾವ ಸರ. ಒಂದೊಂದು ಬ್ಯಾನಿ ಒಂದೊಂದು ನಮೂನಾವ್ರಿ ಸರ್. ಶುಗರ್ ಅದ, BP ಅದ, ಮತ್ತು ರಕ್ತ ಪರೀಕ್ಷೆ ಅದ ರೀ. ಎಲ್ಲ ದವಾಖಾನೆ ಇಲ್ಲಿಂದ ಹೋಗಿದ್ಮೇಲೆ ನಾವು ಎಲ್ಲಿಗೆ ಹೋಗ್ಬೇಕ್ರಿ? ಇಲ್ಲಿ ದವಾಖಾನೆ ಜರೋದು ಬೇಕೇ ಸರ. ನಾವು ದವಾಖಾನೆ ಬಿಡೋದಿಲ್ಲ ಇಲ್ಲ ಗಡಿಕೇಶ್ವರ್ಲಿಂದ ರೀ. ಎಲ್ಲ ದವಾಖಾನೆ ಇರ್ತದ, ಡಾಕ್ಟರ್ಗಳೆಲ್ಲ. ಹಾಂ, ಡಾಕ್ಟರ್ಗಳು ಭೀ ಬೇಕ್ರಿ ಮೇಡಮ್ ರೀ. ಡಾಕ್ಟರ್ಗಳು ಹೋಗಿದ್ಮೇಲೆ ನಾವೇನು ಮಾಡ್ಬೇಕ್ರಿ? ಒಳಗೆ ಕುಂತೀರ ಥಾಲಿ ಬಾರಿಸ್ಬೇಕಾ? 35 ಹಳ್ಳಿ ಅವ, ಎಕಡೆ ಹೋಗ್ಬೇಕ್ರಿ ಬಡ್ರ ಜನ ಹೇಳ್ರಿ? हम तो दवाखाना इधर से छोड़ते नहीं. हमको दवाखाना इधर ही रखने का और डॉक्टर की भी जरूरत है हमको इधर. ಈಗ ಒಂದು ವೇಳೆ ಸರ್ಕಾರ ಈಗೇನೋ ಡೆಲಿವರಿ ಕಡಿಮೆ ಆಗ್ತಾ ಇದ್ದಾವೆ ಅನ್ನೋ ಕಾರಣಕ್ಕೆ ಡಿಗ್ರೇಷನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕೇಳ್ಪಟ್ವಿ. ಸೊ ಅದರಿಂದ ನಿಮ್ಗೇನು ಅನಾನುಕೂಲಗಳು ಆಗ್ತವೆ ಅಂತ? ಇಲ್ಲ, ಡೆಲಿವರಿ ಒಂದೇ ಆದ್ರೆ ಆಗಲ್ಲ ರೀ. ಹಳ್ಳಿಗಡ್ದಾಗ ಡೆಲಿವರಿ ಇರಲ್ಲ. ಯಾರೋ ಏನೋ ಹೊಲದಲ್ಲಿ ರೈತರಿಗೆ ಹುಳ ಮುಟ್ಟಿರ್ತದೆ, ಮತ್ತು ಇನ್ನೊಂದು ಬೇರೆ ಆಗಿರ್ತದೆ, ಏನೋ ಬಿದ್ದಿರ್ತಾರೆ. ಒಂದಿಲ್ಲ, BP ಇದೆ, ಶುಗರ್ ಇದೆ. ಹಳ್ಳಿಯಿಂದ ಜನರಿಗೆ ಬೇರೆ ಕಡೆ ಹೋಗೋಕೆ ಆಗಂಗಿಲ್ಲ. ಮತ್ತು ಅವ್ರು ಹೋಗಲ್ಲ, ಇಲ್ಲೇ ಎಲ್ಲೋ ಒಂದು ಟ್ಯಾಬ್ಲೆಟ್ಸ್ ತೊಗೊಂಡು ಇಲ್ಲೇ ಇದು ಮಕ್ಕೊಂಡ್ರು ಅಂದ್ರೆ ಅವರಿಗೆ ಹೆಚ್ಚಿನ ತೊಂದರೆಗಳಾಗ್ತವೆ. ಅದಕ್ಕೆ ಇಲ್ಲಿ ನಮ್ಮ ಗಡಿಕೇಶ್ವರ ಸಮುದಾಯ ಆರೋಗ್ಯ ಕೇಂದ್ರವನ್ನು ಮುಂದುವರಿಸಬೇಕಂತ ನಾವು ಸರ್ಕಾರಕ್ಕೆ ಒತ್ತಾಯಿಸ್ತಿದ್ದೆ. ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್. ಹಾಸ್ಪಿಟಲ್ ಬಿಟ್ಕೊಡ್ಲಿಕ್ಕೆ ತಯಾರಿಲ್ಲ. ಒಳ್ಳೆಯ ಟ್ರೀಟ್ಮೆಂಟ್ ಸಿಗ್ತಾ ಇದೆ. ಇಷ್ಟಿದ್ರೂ ಕೂಡ ಇಲ್ಲಿ
ಮೂಲಭೂತ ಸೌಕರ್ಯ ಅಂತ ತಾವು ನಿರ್ಮಾಣ ಮಾಡ್ತೀರಿ, ಮೂಲಭೂತ ಸೌಕರ್ಯನೇ ಕಿತ್ಕೊಂಡು ಹೋದ್ಮೇಲೆ ಸುತ್ತಮುತ್ತ ಹಳ್ಳಿನ ಜನರು ಏನು ಮಾಡಬೇಕು? ಸರ್ಕಾರಕ್ಕೆ ದುಡ್ಡಿನ ಕೊರತೆ ಆದ್ರೂ ನಾವು ಭಿಕ್ಷೆ ಬೇಡ ಆದ್ರೂ ಇಲ್ಲಿ ನಡೆಸ್ತೀವಿ. ಆದ್ರೆ ನಮ್ಮಲ್ಲಿ ಆಸ್ತಿ ತಗೊಂಡು ನಿರ್ಮಾಣ ಮಾಡಿದ್ದು ಏನಕ್ಕ? ಅದು ಮುಂದಿನ ಫೀಚರ್ ಸಲುವಾಗಿ ಅಲ್ಲ. ಜನಸಂಖ್ಯೆ ಹೆಚ್ಚಾಗಿದ್ದರೆ ಹೆಚ್ಚಾಗ್ತದೆ, ಇಲ್ಲೆಲ್ಲ ವ್ಯವಸ್ಥಿತ ಬೇಕು, ಸುತ್ತ ಹಳ್ಳಿಯಲ್ಲಿ ಬರ್ತದೆ ಜನ ಅಂತ ಒಂದು ಹೆಡ್ ಕ್ವಾರ್ಟರ್ ನೋಡಿ. ಇದು ಜರ್ಮನ್ ಫಂಡಿನಲ್ಲಿ ಮಾಡ್ತಕ್ಕಂಥ ಆಸ್ಪತ್ರೆ. ಮೇಲ್ದರ್ಜೆನವ್ರಿಗೆ ಮೇಲ್ದರ್ಜೆ ಮಾಡ್ಕೊಂಡ್ರೂ ಕೂಡ ಇದೇ ನಮ್ಮ ಹಾಸ್ಪಿಟಲಲ್ಲೇ ಹಿಡಿಯಲ್ಲ. ತಾಲೂಕಕ್ಕೆ ಯಾಕೆ ಹೋಗಬೇಕು? 25 ಕಿಲೋಮೀಟ್ರ್ ದೂರ ಇಡೋದ್ರಲ್ಲಿ ನಿಮ್ಮದೇನು ಫಾಯ್ದಾ ಇದೆ? ನಮ್ಗೆ ಅದು ಹೇಳ್ರಿ ಮೇನ್. ಇಲ್ಲಿ ತೊಂದರೆ ನೋಡಮ್ಮ, ಡಾಕ್ಟ್ರ್ ಇರಲೇಬೇಕು. ರಾತ್ರಿ ಇರ್ತದೆ, ಹಗಲು ಇರ್ತಾವೆ, ಡೆಲಿವರಿ ಇರ್ತಾವೆ, ಹೊಟ್ಟೆ ಕಡ್ತಿ ಇರ್ತಾವೆ, ಯಾವ ಆಪ್ರೇಷನ್ ಇರ್ತಾವೆ, ಉರಿ ಚಳಿ ಇರ್ತಾವೆ. ಇಲ್ಲಿ ಯಾರು ಇಲ್ದ್ರೆ ಯಾರಿಗೆ ಕೇಳ್ಬೇಕು? ನಾವು ದೂರ ಕಟ್ಕೊಂಡು ಹೋಗ್ಲಿಕ್ಕೆ ರೊಕ್ಕ ಬೇಕಾ? ಮತ್ತು ನಾವು ಬದುಕೋದು ಹೆಂಗೆ, ತೋರ್ಸೋದು ಹೆಂಗೆ, ಇಲ್ಲಿ ಇರೋದು ಹೆಂಗೆ? ಮುಂದಕ್ಕೆ ಹೋದ್ರೆ ನಮ್ಮ ಕೈಲಾಗಲ್ಲ. ನಮ್ಮ ತಲೆ ಬ್ಯಾನಿ ಯಾವಾಗ ಓದಿ ಮಣ್ಣ ನಮಗೆ ಗಳಿಗೆ ತಗೊಂಬರ್ತೀವಿ, ತೋರ್ಸ್ಕೋತೀವಿ, ನಮಗೆ ಕೈಲಾಗಲ್ಲ. ಮುಂದಕ್ಕೂ ಹೊಸ ಡಾಕ್ಟ್ರ್ ಹಾಕ್ರಿ, ಹೊಸ ಮೇಡಮ್ಗಳಿಗೆ ಕರ್ಸ್ರಿ, ಬೇಕ್ರಿ. ನಮ್ಗೆ ಚಿಂಚೋಳಿ ಸಿಲೋಪೇಡಿ ಯಾವುದ್ರೂ ಗೊತ್ತಿಲ್ಲ. ಕೇಶವಾರ ಬಿಟ್ಟು ನಮ್ಗೆ ಎಲ್ಲಿ ನಾವು ಹೋಗೋದಿಲ್ಲ. ನಾನು 6 ಮಂದಿ ಹೆಣ್ಮಕ್ಳು ಡೆಲಿವರಿ ಇಲ್ಲೇ ಆಗ್ಯಾವ, ನನಗೆ ಆಪ್ರೇಷನ್ ಭೀ ಇಲ್ಲೇ ಆಗ್ಯಾವ. ನಮ್ಗೆ ಏನು ನಮ್ಮ ಊರಿಗೆ ದವಾಖಾನೆ ಎಕ್ಕಡೆ ಹೋಗಿ ಬ್ಯಾಡ್ದ್ರಿ. ನಮಗೆ ಸುತ್ತ 4 ಹಳ್ಳಿ ಜನ ಕೇಶವರಕ್ಕೆ ಬರ್ತೀವಿ. ನಮ್ಗೆ ಏನೇ ಪ್ರಾಬ್ಲಮ್ ಆದರೂ BP ಶುಗರ್ ಅದು ಚೆಕಪ್ ಮಾಡ್ಕೊಳಕ್ಕೆ ಅಲ್ಲಿಗೆ ಬರ್ತೀವಿ. ನೋಡ್ರಿ, ನಾವು 4 ಮಂದಿ ಅಣ್ಣ ತಮ್ಮದಾರ ಫ್ಯಾಮಿಲಿ, ಹೊಸ ಮಂದಿ ಹೆಣ್ಮಕ್ಳು ಡೆಲಿವರಿ ಆದ್ರೆ ನಾವು ಅಲ್ಲಿಗೆ ಒಯ್ದೀವಿ. ಅಲ್ಲಿಗೆ ಬಿಟ್ಟಂತ ಮತ್ತು ನಮಗೆ ಯಾವುದೋ ಖೂನ ಇಲ್ಲ. ನಮಗೆ ಡಾಕ್ಟ್ರುಗಳು ಅಲ್ಲಿ ಇರ್ಬೇಕ್ರಿ. ಕೇಳಿದ್ರಲ್ಲ ವೀಕ್ಷಕರೇ, ಇಲ್ಲಿನ ಗ್ರಾಮಸ್ಥರು ಏನೆಲ್ಲ ಮಾತಾಡಿದ್ರು ಅನ್ನೋದು ಕುರಿತಾಗಿ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಿದ್ದೇವೆ. ಈ ದಿನ.com, ಗೀತಾ ಹೊಸ್ಮನಿ, ಕಲಬುರಗಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.